ಸರ್ವಜನಾಂಗ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಅಮ್ಜದ್ ಹಾಗೂ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಮತ್ತು ಜೈ ಭೀಮ್ ಸೋಷಿಯೋ ಎಕನಾಮಿಕ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ದಾವೇಶ್ ಮೊಹಮ್ಮದ್ ಹುಸೇನ್ ಖಾದ್ರಿ ಹಾಗೂ ಮೊಹಮ್ಮದ್ ಖಲೀಲ್ ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವವನ್ನು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಿಸಿದರು. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. अस्सलाम वालेकुम वरहमतुल्लाहि वबरकातुहू. ಜೈ ಭೀಮ್, ಜೈ ಕರ್ನಾಟಕ. ಇವತ್ತಿನ ದಿನ ಬಹಳ ಸಂತೋಷವಾದ ದಿನ. ಇವತ್ತು ನಮ್ಗೆ ಇವತ್ತು 135 ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆನಿವರ್ಸರಿಯನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮ ಜೈ ಭೀಮ್ ಅಧ್ಯಕ್ಷರು ಹುಸೇನ್ ಜೊತೆಯಲ್ಲಿ ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಬಾಂಧವರ ಜೊತೆಯಲ್ಲಿ ಇವತ್ತು ಇದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಹಾಗೆ ನಮ್ಮ ಕರ್ನಾಟಕ ಸರ್ವಜನಾಂಗ ವೇದಿಕೆಯಿಂದ ಇವತ್ತು ಮೊದಲನೇ ದಿನದಿಂದ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಸಂತೋಷ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಒಂದ್ ಕಡೆ ಸೇರಿದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರ, अस्सलाम वालेकुम, जय भीम. आज बहुत ही हमें खुशी हुई कि आप बाबा साहब अम्बेडकर जयंती मना रहे हैं. पेरियार सर्कल में टानी रोड में बहुत सी जोरों शोर से मना रहे हैं. आज है ना कर्नाटक के पूरे हिंदुस्तान के 2 अंक है. एक है हजरत टिप्पू सुल्तान रहमतुल्लाह अलैह, एक जो है ना बाबा साहब अम्बेडकर है. अब जो बाबा साहब अम्बेडकर जी हैं उनके कॉन्स्टिट्यूंसी में जो भी हमें है, आज हमें वोट का हक मिला. हमें आज बहुत जोर और शोर से गेट टुगेदर हिंदू मुस्लिम सिख ईसाई पूरे मिलकर जोर और शोर से बाबा साहब अम्बेडकर जयंती मना रहे. और आज का दिन हमारे कर्नाटका सर्व जनांगा वेदी के इनाग्रेशन भी किया गया. एक ऑर्गेनाइजेशन, इसमें हर कौम, हर कम्युनिटी साथ है. हिंदू मुस्लिम सिख ईसाई दलित SC ST लेकर आज इनाग्रेशन किए हैं.
आज एक फाउंडेशन दिन है आज का हमारा, बाबा साहब अम्बेडकर जी का भी जयंती है। और इसके प्रेसिडेंट जो है ना हमारे कोटली अमजद साहब है, और सब पूरे मिलकर नौजवान एक आज यहाँ से इतिहास, सोशल इकोनॉमिक इतिहास रचेंगे। जय भीम, जय कर्नाटಕ। ಸುಮಾರು 44 ವರ್ಷಗಳಿಂದ ನಾವು ಜೈ ಭೀಮ್ ಮತ್ತು ಟಿಪ್ಪು ಸುಲ್ತಾನ್ ಸಂಘಟನೆಗಳ ಜೊತೆಗೆ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದಿವಸ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರವರ 135ನೇ ಜನ್ಮದಿನ ಆಚರಿಸಲು ನಾವು ಪೆರಿಯಾರ್ ನಗರ್ ಸರ್ಕಲ್ದಲ್ಲಿ ನಮ್ಮ ಸಂಘಟನೆ ಮತ್ತು ಹಲವಾರು ಜೈ ಭೀಮ್ ಸಂಘಟನೆಯವರು ಎಲ್ಲ ಇಲ್ಲಿ ಸೇರಿ ನಾವೆಲ್ಲ ಜೈ ಭೀಮ್ ಅವರ 135ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ನಮ್ಮ ಸಂಘಟನೆ ಮತ್ತು ನನ್ನ ಸಹೋದರಾದ ಸಂಘಟನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಕರ್ನಾಟಕ ಸರ್ವಜನಾಂಗ ವೇದಿಕೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ನಾವು ನಮ್ಮ ಸಂಘಟನೆ ಮುಖಾಂತರ ಅವ್ರಿಗೂ ಆಶೀರ್ವಾದ ಕೊಡ್ತೀವಿ. ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಬೆಳೀಲಿ, ಜನರ ಸೇವೆ ಮಾಡಲಿ, ಅವರು ಮುಂದೆ ಬರಲಿ ಅಂತ ಅವ್ರನ್ನ ಆಶೀರ್ವಾದ ಕೊಡ್ತೀವಿ. ಅದೇ ತರ ನಮ್ಮ ರಾಜ್ಯ ಮತ್ತೆ ನಮ್ಮ ದೇಶದಲ್ಲಿ ಶಾಂತಿಯುತವಾಗಿ ಜನ ಬಾಳಬೇಕು ಅಂತ ಬಿಟ್ಟು ಎಲ್ಲರೂ ಆ ಉದ್ದೇಶದಿಂದ ಬಾಳಬೇಕು. ನಾವೆಲ್ಲರೂ ಸಹೋದರರು ಅಂತ ನಮ್ಮ ಒಬ್ಬರೊಬ್ಬರನ್ನ ನಾವು ಸಹಸ್ಕೊಂಡು ಹೋಗ್ತಾ ಇರಬೇಕು. ಮತ್ತೆ ಈ 135ನೇ ಜನ್ಮ ದಿವಸ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದವ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದು ನಮ್ಮ ಅಧಿಕಾರನು ಪಡೆದು ಯಾವುದೇ ಜಾತಿ ಭೇದ ಇಲ್ದಂಗೆ ಇಲ್ಲಿ ಜೀವನ ಮಾಡ್ಬೇಕಂತ ಅವ್ರು ಯಾವ ತರ ನಮ್ಮನ್ನು ಸಂವಿಧಾನ ಕೊಟ್ಟಿದ್ದಾರೋ ಅದೇ ಮುಖಾಂತರಾಗಿ ನಾವೆಲ್ಲ ಇಲ್ಲಿ ಬಾಳ್ಬೇಕಂತ ನಮ್ಮೆಲ್ಲ ವಿನಂತಿ ಮಾಡಿ ಈ ಸಂಘಟನೆ ಜೊತೆಗೆ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ನಮಗೂ ನೀವು ಆಶೀರ್ವಾದ ಮಾಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ